ನಮಸ್ಕಾರ, ನಾನು ಚೇತನ್ ಹೂಗಾರ್. ನಿನ್ನೆಷ್ಟೇ ಪ್ರಚಾರ ಮುಗಿಸಿದ್ದ ಮೋದಿ ನಾಳೆ ನಾಡಿದ್ದು ಪ್ರಚಾರಕ್ಕೆ ಬರ್ತಿದ್ದಾರೆ. 4 ಜಿಲ್ಲೆಗಳಲ್ಲಿ ಬಹಿರಂಗ ಸಮಾವೇಶ, ರೋಡ್ ಶೋ ನಡೆಸ್ತಾರೆ. ಚಿತ್ರದುರ್ಗದಲ್ಲಿ ಬೆಳಗ್ಗೆ 10 ಗಂಟೆಗೆ ಸಮಾವೇಶ, ಆಮೇಲೆ ವಿಜಯನಗರ ಜಿಲ್ಲೆಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸಾರ್ವಜನಿಕ ಸಭೆ ಮುಗಿಸಿ ಮಧ್ಯಾಹ್ನ 2 ಗಂಟೆಗೆ ರಾಯಚೂರಿನ ಸಿಂಧನೂರಿನಲ್ಲೂ ಕೂಡ ಮತಬೇಟೆಯನ್ನ ಮಾಡ್ತಾರೆ. ಕೊನೆಗೆ ಸಂಜೆ 6 ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆಯ ಭದ್ರಕೋಟೆಯಾಗಿರುವಂತಹ ಕಲಬುರಗಿಯಲ್ಲಿ ಭರ್ಜರಿ ರೋಡ್ ಶೋನ ನಡೆಸ್ತಾರೆ ಮೋದಿ. ರಾಯಚೂರು ಮತ್ತು ಬಳ್ಳಾರಿಯಲ್ಲಿ ರಾಯಚೂರು ಮತ್ತು ಬಳ್ಳಾರಿಯಲ್ಲಿ ತಯಾರಿ ಹೇಗಿದೆ ಅಂತ ನಮ್ಮ ಪ್ರತಿನಿಧಿಗಳು ವಾಕ್ ಥ್ರೂ ಮಾಡಿದ್ದಾರೆ. ಬೈ ನೋಡ್ತಾ ಹೋಗೋಣ. ರಾಜ್ಯ ವಿಧಾನಸಭೆ ಚುನಾವಣೆಯ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅದರಲ್ಲೂ ರಾಜ್ಯ ವಿಧಾನಸಭೆ ಚುನಾವಣೆಯ ಪ್ರಚಾರದ ಅಖಾಡಕ್ಕೆ ಖುದ್ದು ದೇಶದ ಪ್ರಧಾನಿಯವರು ಮೋದಿ ಇಳಿದಿರತಕ್ಕಂಥದ್ದು. ನಾಳೆ ಖುದ್ದು ಐತಿಹಾಸಿಕ ಸ್ಮಾರಕಗಳ ನಗರಿಯಾಗಿರ್ತಕ್ಕಂಥ ವಿಜಯನಗರ ಕ್ಷೇತ್ರಕ್ಕೆ ಸ್ವತಃ ಖುದ್ದು ನರೇಂದ್ರ ಮೋದಿ ಅವರು ಕೂಡ ಬರ್ತಾರೆ. ಕೇವಲ ವಿಜಯನಗರ ಕ್ಷೇತ್ರ ಮಾತ್ರ ಅಲ್ಲ, ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳ 2 ಜಿಲ್ಲೆಗಳ ಅಭ್ಯರ್ಥಿಗಳ ಪರವಾಗಿ ನಾಳೆ ಒಂದು ಬಹಿರಂಗ ಪ್ರಚಾರನ ಕೂಡ ಮಾತಾಡ್ತಾರೆ. ಈ ನಿಟ್ಟಿನಲ್ಲಿ ನಾಳೆಯ ಒಂದು ಮೋದಿಯವರ ಕಾರ್ಯಕ್ರಮದ ಸಿದ್ಧತೆ ಯಾವೆಲ್ಲ ರೀತಿಯ ನಡೀತಾ ಇದೆ, ಎಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸ್ತಾರೆ ಅನ್ನೋ ಮಾತಾಡಲಿಕ್ಕೆ ಸಚಿವರಾದ ಆನಂದ್ ಸಿಂಗ್ ಅವರು ನಿಂತಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ಯಾವೆಲ್ಲ ಸಿದ್ಧತೆಗಳು ನಡೀತಾ ಇದೆ ಸರ್? ಈಗ ಸುರಕ್ಷತೆ ಒಂದು ನಿಟ್ಟಿನಲ್ಲಿ ಸುಮಾರು 600ಕ್ಕಿಂತ ಹೆಚ್ಚು ಪೊಲೀಸು ಸಿಬ್ಬಂದಿ ನೇಮಕ ಮಾಡಿದ್ದಾರೆ. ಅದರ ಜೊತೆಗೆ ಯಾವ ರೀತಿ ಈ ಕ್ರೀಡಾಂಗಣಕ್ಕೆ ಬರಬೇಕು ಅನ್ನೋದು ಅದು ಸಿದ್ಧತೆ ನಡೀತಾ ಇದೆ. ಬಹಳ ಅಚ್ಚುಕಟ್ಟಾಗಿ ನಮ್ಮ SPG ಅವರು ಮತ್ತು ನಮ್ಮ ಜಿಲ್ಲಾ ಆಡಳಿತ ಬಹಳ ಅಚ್ಚುಕಟ್ಟಾಗಿ ಇವಾಗ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮೆಲ್ಲರಿಗೆ ಬಹಳಷ್ಟು ಒಂದು ಸಂತೋಷ ಆಗ್ತಾ ಇದೆ. ಇವತ್ತು ದೇಶದ ಪ್ರಧಾನಿ ಮಂತ್ರಿಗಳು ಇವತ್ತು ವಿಜಯನಗರ ಜಿಲ್ಲೆ ಆದ ನಂತರ ಪ್ರಪ್ರಥಮ ಬಾರಿ ಬರ್ತಾ ಇರೋದಕ್ಕೆ ಈ ಒಂದು ಪುಣ್ಯಭೂಮಿಗೆ ಅವರ ಒಂದು ಪಾದಾರ್ಪಣೆ ಆಗ್ತಾ ಇರೋದ್ರಿಂದ ಬಹಳಷ್ಟು ಜನ ಇವತ್ತು ಆ ಕಾರ್ಯಕ್ರಮಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ನಾವು ಬರಬೇಕು, ಪ್ರಧಾನಿ ಮಂತ್ರಿಗಳನ್ನು ನೋಡಬೇಕು, ಬಹಿರಂಗವಾಗಿ ನೇರವಾಗಿ ನೋಡುವಂಥ ಒಂದು ಭಾಗ್ಯ ಸಿಕ್ಕಿದೆ ಅಂಥೇಳಿ ಅನೇಕ ಕಾರ್ಯಕರ್ತರು ಮತ್ತು ಜನರು ಅದಕ್ಕೆ ಕಾತರವಾಗಿ ಕಾಯ್ತಾ ಇರತಕ್ಕಂಥದ್ದು ನಾವು ಕಂಡು ಬರ್ತಾ ಇದೆ. ವಿಜಯನಗರ ಜಿಲ್ಲೆ ಮಾತ್ರ ಅಲ್ಲ, ಕೊಪ್ಪಳ ಜಿಲ್ಲೆಯ ಬಿಜೆಪಿ ಕೂಡ ಒಂದು ರೀತಿಯ ಬಲವರ್ಧನೆಗೆ ಕಾರಣ ಆಗುತ್ತೆ ಅನ್ನೋ ಅಭಿಪ್ರಾಯನ ಕೂಡ ಹಂಚಿಕೊಂಡಿದ್ದಾರೆ. ಬಸವರಾಜ ಅರ್ನಳ್ಳಿ, ನ್ಯೂಸ್ 18 ವಿಜಯನಗರ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ರಾಜ್ಯದಲ್ಲಿ ಮತಬೇಟೆಯನ್ನ ಆರಂಭಿಸಲಿದ್ದು, ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದ ಹೊರವಲಯದಲ್ಲಿರತಕ್ಕಂತಹ ಹೊಸಹಳ್ಳಿ ಕ್ಯಾಂಪ್ನಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯ ಕಾರ್ಯ ಭರದಿಂದ ಸಿದ್ಧಗೊಳ್ತಾ ಇದೆ. ನನ್ನ ಬಲಭಾಗದಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಸಿಂಧನೂರಿನ ಹೊರವಲಯದಲ್ಲಿರುವ ಹೊಸಹಳ್ಳಿ ಕ್ಯಾಂಪ್ನಲ್ಲಿ ಕಾರ್ಯಕ್ರಮಕ್ಕಾಗಿ ವೇದಿಕೆಯ ಕಾರ್ಯಗಳು ನಡೀತಾ ಇದೆ ಅಂತಕ್ಕಂಥದ್ದು. ನಾಳಿನ ಪ್ರಧಾನಿಯವರ ಕಾರ್ಯಕ್ರಮಕ್ಕಾಗಿ ಈಗಾಗಲೇ ಅಂತಿಮ ಹಂತದಲ್ಲಿ ವೇದಿಕೆಯ ಕಾರ್ಯಕ್ರಮ ನಡೀತಿರ್ತಕ್ಕಂಥದ್ದು. ಸರಿಸುಮಾರು 36 ಎಕರೆಯಲ್ಲಿ ಈ ಒಂದು ವೇದಿಕೆಯ ಕಾರ್ಯ ನಡೀತಾ ಇದೆ. 5 ಎಕರೆ ಪ್ರದೇಶದಲ್ಲಿ ಮುಖ್ಯ ವೇದಿಕೆಯನ್ನ, ಆಸನದ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಸರಿಸುಮಾರು ಈ ಒಂದು ಕಾರ್ಯಕ್ರಮಕ್ಕೆ 4 ರಿಂದ 5 ಲಕ್ಷ ಜನ ಸೇರ್ತಕ್ಕಂತ ನಿರೀಕ್ಷೆ ಇದೆ. ಯಾಕಂತ ಕೇಳಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಯಚೂರು ಮತ್ತು ಕೊಪ್ಪಳ ಲೋಕಸಭಾ 2 ಲೋಕಸಭಾ ಕ್ಷೇತ್ರಗಳ ಬಿಜೆಪಿಯ ಮತದಾರರ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗೆ ಸಮೀಪವಾಗಿರ್ತಕ್ಕಂಥ 2 ಕ್ಷೇತ್ರಕ್ಕೆ ಸಮೀಪವಾಗಿರ್ತಕ್ಕಂಥ ಸಿಂಧನೂರಿನ ಹೊರವಲಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಂಡಿರ್ತಕ್ಕಂಥದ್ದು. ವಿಶೇಷ ವಿಮಾನದ ಮೂಲಕ ಚಿತ್ರದುರ್ಗಕ್ಕೆ ಆಗಮಿಸತಕ್ಕಂತಹ ಮೋದಿ ಬಳಿಕ ವಿಜಯನಗರ, ರಾಯಚೂರು, ಕಲಬುರಗಿ ಸೇರಿದಂತೆ ಒಟ್ಟು 4 ಜಿಲ್ಲೆಗಳಲ್ಲಿ ಮೋದಿ ಮತ ಶಿಕಾರಿಯನ್ನ ಹಮ್ಮಿಕೊಂಡಿದ್ದಾರೆ. ಇದರ ಮಧ್ಯೆ ಪ್ರಧಾನಿ ಮೋದಿ ಅವರ ಮತ ಶಿಕಾರಿಗೆ ಮಳೆಯ ಅಡ್ಡಿಯ ಆತಂಕವೂ ಕೂಡ ಕಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ವೇದಿಕೆಯನ್ನ ಸಿದ್ಧಗೊಳಿಸಿರ್ತಕ್ಕಂಥ ದೃಶ್ಯಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಅಕಸ್ಮಾತ್ ಇಂದು ಸಹ ಮಳೆ ಸುರಿದ್ರೆ ವೇದಿಕೆ. ಇನ್ನು ನಾಳೆ ಪ್ರಧಾನಿ ಮೋದಿ ಅವರು ಅಷ್ಟೇ ಅಲ್ಲ, ಕಾಂಗ್ರೆಸ್ ಪರ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇಬ್ರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ಪ್ರಿಯಾಂಕಾ ವಾದ್ರಾ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮಂಡ್ಯದಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಾರೆ. ಸಂಜೆ 4 ಗಂಟೆಗೆ ಚಿಂತಾಮಣಿಯಲ್ಲಿ ಪ್ರಿಯಾಂಕಾ ವಾದ್ರಾ ರೋಡ್ ಶೋನ ನಡೆಸಲಿದ್ದಾರೆ. ಇನ್ನು ಸಂಜೆ 5:30ಕ್ಕೆ ಹೊಸಕೋಟೆಯಲ್ಲಿ ರೋಡ್ ಶೋ ಕೂಡ ನಡೆಸಿದ್ರೆ, ರಾತ್ರಿ 7:15ಕ್ಕೆ ಬೆಂಗಳೂರಿನ CV ರಾಮನ್ ನಗರದಲ್ಲಿ ಪ್ರಿಯಾಂಕಾ ರೋಡ್ ಶೋನ ನಡೆಸ್ತಾರೆ. ನಾಳೆ ಪ್ರಧಾನಿ ಮೋದಿ ಅವರ ಜೊತೆ ಕಾಂಗ್ರೆಸ್ ಪರ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಕೂಡ ರಾಜ್ಯದಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸ್ತಾರೆ. ಇನ್ನ ಪ್ರಿಯಾಂಕಾ ವಾದ್ರಾ ಅವರು ಎಲ್ಲೆಲ್ಲಿ ಪ್ರಚಾರ ನಡೆಸ್ತಾರೆ ಅಂತ ನಾವು ಈಗಾಗಲೇ ಹೇಳ್ತಾ ಇದ್ವಿ. ಮಧ್ಯಾಹ್ನ 12 ಗಂಟೆಗೆ ಮಂಡ್ಯದಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ಸಂಜೆ 4 ಗಂಟೆಗೆ ಚಿಂತಾಮಣಿಯಲ್ಲಿ ಪ್ರಿಯಾಂಕಾ ರೋಡ್ ಶೋನ ನಡೆಸ್ತಾರೆ. ಇನ್ನಾದ ಬಳಿಕ ಸಂಜೆ 5:30ಕ್ಕೆ ಹೊಸಕೋಟೆಯಲ್ಲಿ ರೋಡ್ ಶೋನ ನಡೆಸಿದ್ರೆ, ರಾತ್ರಿ 7:15ಕ್ಕೆ ಬೆಂಗಳೂರಿಗೆ ಬರ್ತಾರೆ.
ಬೆಂಗಳೂರಿನ ಸಿವಿ ರಾಮನ್ ನಗರದಲ್ಲಿ ಪ್ರಿಯಾಂಕಾ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. ಇನ್ನ ಪ್ರಿಯಾಂಕಾ ಗಾಂಧಿ ಅವರ ಏನು ಪ್ರಚಾರದ ವಿಚಾರವನ್ನ ಹೇಳ್ತಾ ಹೋದ್ವಿ. ಈಗ ರಾಹುಲ್ ಗಾಂಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಯನ್ನ ಕೊಡೋದಾದ್ರೆ, ನಾಳೆ ರಾಹುಲ್ ಗಾಂಧಿ ಅವರು ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಅದಾದ್ಮೇಲೆ ಮಧ್ಯಾಹ್ನ 1 ಗಂಟೆಗೆ ದಾವಣಗೆರೆಯ ಹರಿಹರದಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗಿ ಕಾಂಗ್ರೆಸ್ ಪರ ಮತಬೇಟೆಯನ್ನ ನಡೆಸ್ತಾರೆ. ಅದೆಲ್ಲ ಆದ್ಮೇಲೆ ಮಧ್ಯಾಹ್ನ 2:45ಕ್ಕೆ ಚಿಕ್ಕಮಗಳೂರಲ್ಲಿ ನಡೀತಾ ಇರುವಂತಹ ರೋಡ್ ಶೋ ಅಲ್ಲಿ ಭಾಗಿಯಾಗ್ತಾರೆ ರಾಹುಲ್ ಗಾಂಧಿ ಅವರು. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ಹರಿಹರದಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಇನ್ನ ಮಧ್ಯಾಹ್ನ 2:45ಕ್ಕೆ ಚಿಕ್ಕಮಗಳೂರಲ್ಲಿ ರಾಹುಲ್ ಗಾಂಧಿ ಅವರು ರೋಡ್ ಶೋನ ನಡೆಸ್ತಾರೆ. ರಾಜ್ಯದಲ್ಲಿ ಚುನಾವಣಾ ಕಾವು ಜೋರಾಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಅಬ್ಬರವ ಕೂಡ ಜೋರಾಗ್ತಾ ಇದೆ. ಇವತ್ತು ಚಾಮರಾಜನಗರದಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟರಂಗ ಶೆಟ್ಟಿ ಪರ ಭರ್ಜರಿ ಪ್ರಚಾರವನ್ನ ನಡೆಸಿದ್ದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಸಾಥನ್ನ ಕೊಟ್ಟಿದ್ದಾರೆ. ನಗರದ ರೇಷ್ಮೆಗೂಡು ಮಾರುಕಟ್ಟೆ ಬಳಿ ಕಾಂಗ್ರೆಸ್ ಸಮಾವೇಶ ನಡೆಯಿತು. ಈ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ, ಪುಟ್ಟರಂಗ ಶೆಟ್ಟಿ ಭ್ರಷ್ಟಾಚಾರಿ ಅಲ್ಲ, ಅವರ ಹತ್ತಿರ 100 ಕೋಟಿ ಇಲ್ಲ, ಆದ್ರೆ ಬಿಜೆಪಿ ಅಭ್ಯರ್ಥಿ ಸಚಿವರಾಗಿದ್ದವರು ಶ್ರೀಮಂತರಾಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಮಗನ ಬಳಿ 8 ಕೋಟಿ ಸಿಕ್ತು. ಪಿಎಸ್ಐ ಹಗರಣ, ಉಪನ್ಯಾಸ ಹಗರಣ, ಹೀಗೆ ಹಗರಣಗಳ ಪಟ್ಟಿಯೇ ಇದೆ. ಆದ್ರೆ ಕರ್ನಾಟಕಕ್ಕೆ ಬರ್ತಾ ಇರುವಂತಹ ಮೋದಿ ಈ ಭ್ರಷ್ಟಾಚಾರದ ಬಗ್ಗೆ ಚಕಾರವೆತ್ತುತ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಸರ್ಕಾರ ಎಷ್ಟು ಲೂಟಿ ಮಾಡಿದೆಯೋ ಅಷ್ಟನ್ನು ಕೂಡ ಜನರಿಗೆ ವಾಪಸ್ ಕೊಡಿಸ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. उत्पूर्वकवाद स्वागत जितना पैसा महिलाओं को तಮ್ಮ ಅಕೌಂಟ್ಗೆ 2,000 ರೂಪಾಯಿ ಪ್ರತಿ ಮಾಸ ಕಳಿಸ್ತೀವಿ ಅಂತ दूसरा स्कीम ಅವನು ರಾಜ್ಯದಲ್ಲಿ ಚುನಾವಣಾ ಕಾವು ಜೋರಾಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಕರುನಾಡಿನಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರವನ್ನ ತರೋದಕ್ಕೆ ಕೇಸರಿ ಕಲಿಗಳು ಭರ್ಜರಿ ಮತಬೇಟೆಯನ್ನ ಮಾಡ್ತಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಣೆಬೆನ್ನೂರು ಬಳಿಕ ಶಿವಮೊಗ್ಗದಲ್ಲಿ ಭರ್ಜರಿ ರೋಡ್ ಶೋನ ಮಾಡಿದ್ದಾರೆ. ಅಮಿತ್ ಶಾ ರೋಡ್ ಶೋ ವೇಳೆ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಚೆನ್ನಿ ಅವರು ಚೆಂಡೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಇನ್ನ ಈಶ್ವರಪ್ಪ ಪುತ್ರ ಕಾಂತೇಶ್ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ನಗರದ ಶಿವಪ್ಪ ನಾಯಕನ ವೃತ್ತದಿಂದ ರೋಡ್ ಶೋ ಆರಂಭವಾಗಿದ್ದು ಫ್ರೀಡಂ ಪಾರ್ಕ್ ವರೆಗೂ ಕೂಡ ನಡೀತಾ ಇದೆ. ಇನ್ನ ಡೊಳ್ಳು, ವೀರಗಾಸೆ ಹಾಗೂ ಚೆಂಡೆ ರೋಡ್ ಶೋಗೆ ಮತ್ತಷ್ಟು ಮೆರುಗನ್ನ ಕೊಟ್ಟಿದ್ದು ಅಮಿತ್ ಶಾ, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಸಂಸದ ಬಿವೈ ರಾಘವೇಂದ್ರ ಹಾಗೂ ಬಿಜೆಪಿ ಅಭ್ಯರ್ಥಿ ಚೆನ್ನಿ ಸಾಥನ್ನ ಕೊಟ್ಟಿದ್ದು ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಇನ್ನ ಈ ವೇಳೆ ಮಾತನಾಡಿದಂತಹ ಶಾ, ಕಾರ್ಯಕರ್ತರಲ್ಲಿ ಇಂತಹ ಉತ್ಸಾಹ ಎಂದು ಕೂಡ ನಾನು ನೋಡಿರಲಿಲ್ಲ. ಅಭಿವೃದ್ಧಿಗೆ ಈಶ್ವರಪ್ಪ, ಯಡಿಯೂರಪ್ಪ ಕೊಡುಗೆ ಇದೆ. ನೀವು ಚನ್ನಬಸಪ್ಪಗೆ ಪ್ರಚಂಡ ಬಹುಮತ ಕೊಡಬೇಕು ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವರು ಶಿವಮೊಗ್ಗ ರೋಡ್ ಶೋ ನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರ್ಯಕರ್ತರಲ್ಲಿ ಇಂತಹ ಉತ್ಸಾಹ ಎಂದು ಕೂಡ ನಾನು ನೋಡಿರ್ಲಿಲ್ಲ. ಬಿಜೆಪಿ ಕೂಡ ಅವರು ಅಮೂಲ್ಯ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇನ್ನ ಇಬ್ಬರು ನಾಯಕರು ಬಿಜೆಪಿಯನ್ನ ಸದೃಢ ಪಕ್ಷವನ್ನಾಗಿಸಿದ್ದಾರೆ. ಅಂದ್ರೆ ಕೆಎಸ್ ಈಶ್ವರಪ್ಪ ಮತ್ತು ಯಡಿಯೂರಪ್ಪನ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಬ್ಬರು ನಾಯಕರು ಸ್ವಯಂ ನಿವೃತ್ತಿ ಪಡೆದು ಪಕ್ಷವನ್ನ ಮುನ್ನಡೆಸುತ್ತಿದ್ದಾರೆ. ಯಾಕಂದ್ರೆ ಈಶ್ವರಪ್ಪನವರು ಕೂಡ ಮೊನ್ನೆ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಅದಾದ ಬಳಿಕ ಯಡಿಯೂರಪ್ಪನವರು ಕೂಡ ಹೇಳಿದ್ರು ಹಿಂದೆ. ಸೊ ಅವರಿಬ್ಬರ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇನ್ನ ಚನ್ನಬಸಪ್ಪ ಅವರ ಹೆಸರು ಸೂಚಿಸಿದ್ದಕ್ಕೆ ಈ ಬಾರಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಅವರ ಪರ ಮತ ಯಾಚಿಸಲು ಬಂದಿದ್ದೀನಿ, ಅಭಿವೃದ್ಧಿಯಿಂದ ಮುನ್ನಡೆಯಲು ಮತ ನೀಡಬೇಕು ಅಂತ ಜನರಲ್ಲಿ ಮತಯಾಚನೆಯನ್ನ ಮಾಡಿದ್ದಾರೆ. ರಾಜರಾಜೇಶ್ವರಿ ನಗರ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ ಪ್ರಚಾರವನ್ನ ಮಾಡಿದ್ರು. ಸುಂಕದಕಟ್ಟೆ ಶ್ರೀನಿವಾಸ ನಗರದಲ್ಲಿ ನಡ್ಡಾ ರೋಡ್ ಶೋನ ಮಾಡಿದ್ರು. ಇನ್ನ ಶ್ರೀನಿವಾಸ್ ನಗರದಿಂದ ಲಗ್ಗೆರೆವರೆಗೆ ರೋಡ್ ಶೋ ನಡೆಸಿದ್ರು. ರೋಡ್ ಶೋನಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ರೋಡ್ ಶೋಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ಇದಾದ ಬಳಿಕ ಯಶವಂತಪುರ ಬಿಜೆಪಿ ಅಭ್ಯರ್ಥಿ ಎಸ್ಟಿ ಸೋಮಶೇಖರ್ ಪರ ಜೆಪಿ ನಡ್ಡಾ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ರೋಡ್ ಶೋ ವೇಳೆ ಸಿದ್ದರಾಮಯ್ಯ, ಡಿಕೆಶಿ ವಿರುದ್ಧ ನಡ್ಡಾ ವಾಗ್ದಾಳಿಯನ್ನ ಮಾಡಿದ್ರು. ಸಿದ್ದರಾಮಯ್ಯ ಪಿಎಫ್ಐ ಕೇಸ್ ವಾಪಸ್ ಪಡೆದ್ರು.
ಇನ್ನು ಅದರ ಪರಿಣಾಮ ಏನಾಯ್ತು? ಡಿಕೆ ಶಿವಕುಮಾರ್ ಮನಿ ಲ್ಯಾಂಡ್ರಿಂಗ್ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಬೇಲ್ ಮೇಲೆ ಇದ್ದಾರೆ. ಈ ತರದವರು ನಿಮಗೆ ಬೇಕಾ ಅಂತ ನಡ್ಡಾ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಜೆಡಿಎಸ್ 15ರಿಂದ 20 ಸೀಟ್ಗಳಷ್ಟೇ ಸೀಮಿತ. ಇಂಥ ನಾಯಕ ಕುಮಾರಸ್ವಾಮಿ ನಿಮಗೆ ಬೇಕಾ ಅಂತ HDKಗೂ ಕೂಡ ಟಾಂಗ್ ಅನ್ನ ಕೊಟ್ಟಿದ್ದು ST ಸೋಮಶೇಖರನ್ನ ಗೆಲ್ಲಿಸಿ ಅಂತ ನಡ್ಡಾ ಅವರು ಮತಯಾಚನೆ ಮಾಡಿದ್ದಾರೆ. ಕರುನಾಡಲ್ಲಿ ಎಲೆಕ್ಷನ್ ಕಾವು ಜೋರಾಗ್ತಾ ಇದ್ದು ಬಿಜೆಪಿ ಘಟಾನುಘಟಿ ನಾಯಕರು ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಇವತ್ತು ಮಂಡ್ಯದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ರೋಡ್ ಶೋನ ನಡೆಸಿ ಬಿಜೆಪಿ ಅಭ್ಯರ್ಥಿ ಅಶೋಕ್ ಜೈರಾಮ್ ಪರ ಮತಯಾಚಿಸಿದ್ರು. ರೋಡ್ ಶೋ ವೇಳೆ ಸಿಎಂಗೆ 100 ಅಡಿ ರಸ್ತೆಯಲ್ಲಿ ಪುಷ್ಪವೃಷ್ಟಿ, ಬೃಹತ್ ಹಾರ ಹಾಕಿ ಅದ್ದೂರಿ ಸ್ವಾಗತವನ್ನ ಕೋರಲಾಯಿತು. 100 ಅಡಿ ರಸ್ತೆಯಿಂದ ಮಹಾವೀರ ವೃತ್ತದವರೆಗೆ ರೋಡ್ ಶೋ ನಡೆಸಿದ್ದು ದಾರಿಯುದ್ದಕ್ಕೂ ಡೊಳ್ಳು ಕುಣಿತ, ಚೆಂಡೆ ಬಾರಿಸಲಾಯಿತು. ರೋಡ್ ಶೋನಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದು ಜೈಕಾರವನ್ನ ಕೂಗಿದ್ರು. ಇನ್ನು ಸಿಎಂ ರೋಡ್ ಶೋನಲ್ಲಿ ನಟಿ ತಾರಾ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಪಿ ಉಮೇಶ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ರು. ಯಶವಂತಪುರ ಬಿಜೆಪಿ ಅಭ್ಯರ್ಥಿ ST ಸೋಮಶೇಖರ್ ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ. ಕ್ಷೇತ್ರದ ಹಲವು ಕಡೆ ಪ್ರಚಾರ ಮಾಡಿ ಮತ ಶಿಕಾರಿಯನ್ನ ಮಾಡಿದ್ರು. ಇದೇ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದ ಸೋಮಶೇಖರ್, ಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣವಿದೆ. 5 ವರ್ಷಗಳಲ್ಲಿ ಕ್ಷೇತ್ರದ ಜನರಿಗೆ ಸಹಾಯ ಮಾಡಿದ್ದೇನೆ. ನನ್ನ ಕ್ಷೇತ್ರದ ಜನರು ವಿಶ್ವಾಸ ಇಟ್ಟು ನನ್ನನ್ನ ಗೆಲ್ಲಿಸ್ತಾರೆ ಅಂತ ಹೇಳಿದ್ರು. ಇದೇ ವೇಳೆ ಎದುರಾಳಿ ಜೆಡಿಎಸ್ ಅಭ್ಯರ್ಥಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಉತ್ತರ ಕರ್ನಾಟಕದ ಬಾಗಲಕೋಟೆ, ಕಲಬುರಗಿಯಲ್ಲಿ ಮತ ಶಿಕಾರಿ ನಡೆಸಿದಂತಹ ಕುಮಾರಸ್ವಾಮಿ ರಾತ್ರಿ ರಾಯಚೂರಿನಲ್ಲಿ ಕ್ಯಾಂಪೇನ್ ಅನ್ನ ಮಾಡಿದ್ರು. ಕುಮಾರಸ್ವಾಮಿ ಪ್ರಚಾರದ ವೇಳೆ ಜೆಡಿಎಸ್ ಅಭ್ಯರ್ಥಿ ಕರೆಮ್ಮ ನಾಯ್ಕ್ ಹಾಗೂ ಕುಟುಂಬಸ್ಥರಿಂದ ಕಣ್ಣೀರು ಹಾಕಿದ್ರು. 2 ಸಲವೂ ಕೂಡ ಸೋಲನ್ನ ಕಂಡಿದ್ದೀನಿ, ಈ ಸಲ ನನ್ನನ್ನ ಗೆಲ್ಲಿಸಿ ಅಂತ ವೇದಿಕೆ ಮೇಲೆ ಅಭ್ಯರ್ಥಿ ಹಾಗೂ ಮಗಳು ಕಣ್ಣೀರು ಹಾಕಿದ್ರು. ಬಳಿಕ ಮಾತನಾಡಿದ ಕುಮಾರಸ್ವಾಮಿ, ಬೆಳಗ್ಗೆಯಿಂದ 8ನೇ ಕಾರ್ಯಕ್ರಮ ಇದು. ದೇವದುರ್ಗದ ಶಾಸಕನ ಪಾಪದ ಕೊಡ ತುಂಬಿ ತುಳುಕ್ತಾ ಇದೆ. ಬಡವರ ವಿರುದ್ಧ ದೌರ್ಜನ್ಯ ಎಸಗುವ ಶಾಸಕನ ವಿರುದ್ಧ ನಿಂತಿದ್ದೀರಿ. ಬಡ ಕುಟುಂಬದ ಮಗಳಿಗೆ ಸ್ಥಾನಮಾನ ನೀಡಿ ಅಂತ ಗುಡುಗಿದ್ರು. ಹೆಸರು HD ಕುಮಾರಸ್ವಾಮಿ ಅವರು ಉತ್ತರ ಕರ್ನಾಟಕದಲ್ಲಿ ಭರ್ಜರಿಯಾಗಿ ಮತ ಪ್ರಚಾರದಲ್ಲಿ ಇಳಿದಿದ್ದಾರೆ. ಇನ್ನು ಅದಾದ ಬಳಿಕ ರಾಯಚೂರಿನಲ್ಲಿ ಕೂಡ ಮತ ಪ್ರಚಾರವನ್ನ ಮಾಡಿದ್ರು. ಬೆಳಗ್ಗಿಂದ 8ನೇ ಕಾರ್ಯಕ್ರಮ ಅಂತಲೂ ಕೂಡ ಹೇಳಿದ್ರು. ದೇವದುರ್ಗ ಶಾಸಕನ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ರು. ದೇವದುರ್ಗ ಶಾಸಕನ ಪಾಪದ ಕೂಡ ತುಂಬಿದೆ. ಇನ್ನ ಬಡವರ ವಿರುದ್ಧ ದೌರ್ಜನ್ಯ ಎಸಗ್ತಾ ಇದ್ದಾನೆ. ಸೊ ಅಂತಹ ಶಾಸಕನ ಜೊತೆ ನೀವು ನಿಂತಿದ್ದೀರಿ. ಸೊ ಹಾಗಾಗಿ ಅವ್ರನ್ನ ಬಿಟ್ಬಿಡಿ, ಬಡ ಕುಟುಂಬದ ಮಗಳಿಗೆ ಸ್ಥಾನಮಾನ ಕೊಡಿ ಅಂತ ಹೇಳ್ಬಿಟ್ಟು ಜನರ ಹತ್ರ ಮನವಿಯನ್ನ ಮಾಡಿದ್ರು. ಇವತ್ತು ಚುನಾವಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಮೇ 10ನೇ ತಾರೀಕಿನ मतदान। ವೆಲ್ಕಮ್ ಬ್ಯಾಕ್. ನಾಳೆ ಪ್ರಿಯಾಂಕಾ ಜೊತೆ ಮಂಡ್ಯದಲ್ಲಿ ನಟಿ ರಮ್ಯಾ ರಂಗು ಇರಲಿದೆ. ಮಂಡ್ಯದ ಮಾಜಿ ಸಂಸದೆ ರಮ್ಯಾ ರಾಜಕೀಯ ಅಖಾಡಕ್ಕೆ ಎಂಟ್ರಿಯನ್ನ ಕೊಡ್ತಿದ್ದಾರೆ. ನಾಳೆ ಪ್ರಿಯಾಂಕಾ ವಾದ್ರಾ ಜೊತೆ ಮಂಡ್ಯದಲ್ಲಿ ನಟಿ ರಮ್ಯಾ ಕೂಡ ಭಾಗಿಯಾಗ್ತಿದ್ದಾರೆ ರೋಡ್ ಶೋನಲ್ಲಿ. ಮಂಡ್ಯದ ಮಾಜಿ ಸಂಸದೆ ರಮ್ಯಾ ಅವರು ರಾಜಕೀಯ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಿಯಾಂಕಾ ವಾದ್ರಾ ಜೊತೆ ಕೈ ಅಭ್ಯರ್ಥಿಗಳ ಪ್ರಚಾರ
ಪರ ಪ್ರಚಾರವನ್ನ ಮಾಡ್ತಾರೆ. ನಾ ಮಂಡ್ಯದಲ್ಲಿ ಪ್ರಚಾರ ಮಾಡ್ತೀನಿ, ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಟ್ವಿಟರ್ ಮೂಲಕ. ಪ್ರಿಯಾಂಕಾ ವಾದ್ರಾ ಜೊತೆ ನಾನು ಕೂಡ ಮಂಡ್ಯದಲ್ಲಿ ಇರ್ತೀನಿ ಅಂತ ಟ್ವಿಟರ್ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮಾಜಿ ಸಂಸದೆ ರಮ್ಯಾ ಅವರು. ನಾಳೆ ಪ್ರಿಯಾಂಕಾ ವಾದ್ರಾ ಜೊತೆ ರಮ್ಯಾ ಅವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಮಂಡ್ಯದಲ್ಲಿ. ಸೊ ಅವರೇ ಸ್ವತಃ ಟ್ವಿಟರ್ ಮೂಲಕ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಾಳೆ ಮಂಡ್ಯದಲ್ಲಿ ರಮ್ಯಾ ಅವರು ಕೂಡ ಕೈ ಅಭ್ಯರ್ಥಿಗಳ ಪರ ಪ್ರಚಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಹಿಂದೆ ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ರು. ಅದಾದ ಬಳಿಕ ಅಷ್ಟೊಂದು ಯಾವುದೇ ಒಂದು ಸಮಾವೇಶದಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಈಗ ಪ್ರಿಯಾಂಕಾ ವಾದ್ರಾ ಅವ್ರ ಜೊತೆ ನಾಳೆ ಮಂಡ್ಯದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸ್ವತಃ ಅವರೇ ಟ್ವಿಟರ್ ಮೂಲಕ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಿಸಿಲ ಧಗೆಗೆ ಬೆಂಗಳೂರು ಹೈರಾಣ ಆಗಿತ್ತು. ಆದ್ರೀಗ ಕೆಲವು ದಿನಗಳಿಂದ ಸಂಜೆ ಬಳಿಕ ಹೊತ್ತಲ್ಲಿ ಮಳೆ ಸುರಿತಾ ಇದ್ದು ಸಿಟಿ ಸ್ವಲ್ಪ ಕೂಲ್ ಆಗ್ತಾ ಇದೆ. ಇನ್ನು 4 ದಿನ ಮಳೆರಾಯ ಅಬ್ಬರಿಸಲಿದ್ದು ನಾಳೆ ನಾಡಿದ್ದು ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ನಿಗಿ ಬಿಸಿಲಿನ ನಡುವೆ ರಾಜಧಾನಿಯಲ್ಲಿ ತಂಪೆರೆದ ಮಳೆರಾಯ. ಮತ್ತೆ 4 ದಿನ ಮಳೆ ಎಚ್ಚರ, 2 ದಿನ ಯೆಲ್ಲೋ ಅಲರ್ಟ್. ಅತಿಯಾದ ಬಿಸಿಲಿನಿಂದ ಬಸವಳಿದಿದ್ದ ಸಿಲಿಕಾನ್ ಸಿಟಿಯಲ್ಲಿ ಕಳೆದ 2-3 ದಿನಗಳಿಂದ ಸಂಜೆ ಹೊತ್ತಲ್ಲಿ ಮಳೆರಾಯ ತಂಪೆರೆತಿದ್ದಾನೆ. ಹವಾಮಾನ ಇಲಾಖೆ ಮುಂದಿನ 4 ದಿನ ಮಳೆಯ ಮುನ್ಸೂಚನೆ ಕೊಟ್ಟಿದೆ. ಇಂದು ಸಂಜೆಯೂ ನಗರದ ಹಲವೆಡೆ ಮಳೆಯಾಗಿದ್ದು ಇದೇ ರೀತಿ ಮುಂದಿನ 4 ದಿನಗಳ ಕಾಲ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ನಿನ್ನೆ ರಾತ್ರಿ ಯಲಹಂಕ ವಲಯದಲ್ಲಿ ಹಲವೆಡೆ ಅತಿ ಹೆಚ್ಚು ಮಳೆಯಾಗಿದ್ದು ಸುಮಾರು 7 ಸೆಂಟಿಮೀಟರ್ ಮಳೆ ಈ ಭಾಗದಲ್ಲಿ ಬಿದ್ದಿದೆ. ಇದೇ ಮಾದರಿಯಲ್ಲಿ ಮುಂದುವರಿಯುವ ಸಂಭವ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಪಶ್ಚಿಮ ವಿದರ್ಭದಿಂದ ಮರಾಠವಾಡ, ಉತ್ತರ ಒಳನಾಡು ಮೂಲಕ ದಕ್ಷಿಣ ಒಳನಾಡಿನವರೆಗೂ ಸಮುದ್ರ ಮಟ್ಟದಿಂದ 1.5 ಕಿಲೋಮೀಟರ್ ಎತ್ತರದವರೆಗೂ ಒಂದು ಟ್ರಫ್ ಅಥವಾ ವಿಂಡ್ ಡಿಸ್ಕಂಟಿನ್ಯೂಟಿ, ಗಾಳಿ ದಿಕ್ಕಿನ ಬದಲಾವಣೆ ಒಂದು ಕಾಣ್ತಾ ಇದೆ. ಇದರ ಪ್ರಭಾವದಿಂದ ರಾಜ್ಯಕ್ಕೆ ಇಂದಿನ 5 ದಿನಗಳಿಗೆ ಮಳೆಯಾಗುವ ಸಾಧ್ಯತೆಗಳಿದೆ. ನಾಳೆ ಹಾಗೂ ನಾಡಿದ್ದು ಬೆಂಗಳೂರಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆಯಂತೆ. ಸಂಜೆ ಬಳಿಕ ಯಾವ ಹೊತ್ತಲ್ಲಿ ಬೇಕಿದ್ರೂ ಮೇಲ್ಮೈ ಸುಳಿಗಾಳಿಯ ಪ್ರಭಾವದಿಂದ ಸಿಲಿಕಾನ್ ಸಿಟಿಗೆ ವರುಣನ ಎಂಟ್ರಿ ಆಗಲಿದೆ. ಇದೇ ಕಾರಣಕ್ಕೆ 2 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ ಜೊತೆಗೆ ದಕ್ಷಿಣ ಒಳನಾಡು, ಉತ್ತರ ಒಳನಾಡು ಹಾಗೂ ಕರಾವಳಿ ಭಾಗದಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ಗುಡುಗು ಮಿಂಚು ಸಹಿತ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ದಕ್ಷಿಣ ಒಳನಾಡಿಗೆ ಇವತ್ತಿಂದ 3 ದಿನಗಳಿಗೆ ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ನ ಕೊಡಲಾಗಿದೆ. 3ನೇ ತಾರೀಕು ಕೊಡಗು, ಮಂಡ್ಯ ಮತ್ತು ಮೈಸೂರು ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ನ ಕೊಡಲಾಗಿದೆ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಮುಂದಿನ 5 ದಿನಗಳಿಗೆ ಮಳೆ ಆಗುವ ಸಾಧ್ಯತೆಗಳಿದೆ. ಒಟ್ಟಾರೆ ಬಿಸಿಲಿನ ತಾಪಕ್ಕೆ ಬೆಂದಿದ್ದ ಸಿಲಿಕಾನ್ ಸಿಟಿ ಜನರಿಗೆ ವರುಣನ ಎಂಟ್ರಿಯಿಂದ ಕೊಂಚ ರಿಲ್ಯಾಕ್ಸ್ ಆದಂತಹ ಅನುಭವ ಶುರುವಾಗಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಟ್ರಾಫಿಕ್ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಟ್ರಾಫಿಕ್ ಜಾಮ್ನದ್ದೇ ಪ್ರಾಬ್ಲಮ್ ಆಗ್ತಿದೆ. ಅದರಲ್ಲೂ ಮುಖ್ಯ ರಸ್ತೆಗಳಲ್ಲಿ ಸ್ವಲ್ಪ ಜಾಗ ಕಡಿಮೆ ಆದ್ರೂ ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗ್ಬಿಡುತ್ತೆ. ಹೀಗಿರುವಾಗ ಪಾಲಿಕೆ ಮಾಡ್ತಿರುವಂತ ಎಡವಟ್ಟಿನಿಂದ ಈಗ ಆ ರಸ್ತೆಯಲ್ಲಿ ಮತ್ತಷ್ಟು ಟ್ರಾಫಿಕ್ ಆಗ್ತಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ತಪ್ಪದ ಟ್ರಾಫಿಕ್ ಸಮಸ್ಯೆ. ಪಾಲಿಕೆ ಎಡವಟ್ಟಿನಿಂದ ಮತ್ತಷ್ಟು ಟ್ರಾಫಿಕ್ ಕಿರಿಕ್. ನೀವೀಗ ನೋಡ್ತಿರೋ ಸರ್ಕಲ್ ಬೇರೆ ಯಾವುದೂ ಅಲ್ಲ, ಚಾಲುಕ್ಯದಿಂದ ಗಾಲ್ಫ್ ಕ್ಲಬ್ ಕಡೆ ಹೋಗೋ ಪ್ಯಾಲೇಸ್ ರಸ್ತೆ. ಮೊದಲೇ ಈ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಟ್ರಾಫಿಕ್ನಲ್ಲಿ ಆ ರಸ್ತೆ ದಾಟೋದೇ ಸಾಹಸ. ಟ್ರಾಫಿಕ್ನಿಂದ ವಾಹನ ಸವಾರರಿಗೆ ಕಿರಿಕಿರಿ ಅಷ್ಟಿಷ್ಟಲ್ಲ, ಈಗಲೇ ಟ್ರಾಫಿಕ್ನಿಂದ ಬೇಸತ್ತಿರೋ ಜನರಿಗೆ ಪಾಲಿಕೆ ಮಾಡಿರೋ ಎಡವಟ್ಟಿನಿಂದ ವಾಹನ ಸವಾರರು ಹೆಚ್ಚು ಸಮಯ ಟ್ರಾಫಿಕ್ನಲ್ಲೇ ಕಳೆಯುವಂತಾಗಿದೆ. ಚಾಲುಕ್ಯ ಸರ್ಕಲ್ ನಿಂದ ಮುಂದೆ ಬಂದ್ರೆ ಪ್ಯಾಲೇಸ್ ರೋಡ್ಗೆ ಹೋಗುವಂತಹ ರಸ್ತೆ ಸಿಗುತ್ತೆ. ಅಂದ್ರೆ ಇಲ್ಲಿ ನಾವು ಮುಂದೆ ಹೋದ್ರೆ ವಿಧಾನಸೌಧ ಹೋಗ್ಬೋದು, ಈ ಕಡೆ ಹೋದ್ರೆ ಕ್ವೀನ್ಸ್ ರಸ್ತೆಗೆ ಹೋಗ್ಬೋದು. ಆ ಒಂದು ರೋಡ್ ಕನೆಕ್ಟ್ ಆಗುವಂತಹ ಜಾಗದಲ್ಲಿ ಮೊದಲೇ ಸರ್ಕಲ್ ಇತ್ತು, ಆದ್ರೆ ಆ ಸರ್ಕಲ್ ನ ಒಂದು ಜಾಸ್ತಿ ದೊಡ್ಡದ್ ಮಾಡೋದಕ್ಕೆ ಹೋಗಿದ್ದಾರೆ. ಸೊ ಈಗಾಗಲೇ ಇಲ್ಲಿ ಕಾಮಗಾರಿ ಕೂಡ ನಡೀತಿದೆ. ಈ ಒಂದು ಸರ್ಕಲ್ ನ ಒಂದು ಅಳತೆ ಹೆಚ್ಚಳ ಮಾಡಿರೋದ್ರಿಂದ ಇಲ್ಲಿ ಈಗಾಗಲೇ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಿದೆ. ಈ ಹಿಂದೆ ಚಿಕ್ಕದಾಗಿದ್ದ ರಸ್ತೆಯನ್ನ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಸುಮಾರು 10 ರಿಂದ 15 ಅಡಿಯಷ್ಟು ವೃತ್ತವನ್ನಾಗಿ ನಿರ್ಮಾಣ ಮಾಡಲಾಗ್ತಿದೆ.
ಮೊದಲೇ ಇಲ್ಲಿನ ರಸ್ತೆ ಚಿಕ್ಕದಾಗಿದ್ದು ಇದ್ರ ಜೊತೆ ಈ ದೊಡ್ಡ ಸರ್ಕಲ್ ಮಾಡ್ತಿರೋದ್ರಿಂದ ಮತ್ತಷ್ಟು ಟ್ರಾಫಿಕ್ ಜಾಮ್ಗೆ ಕಾರಣವಾಗ್ತಿದೆ. ವಾಹನಗಳು ಮೊದಲಿಗಿಂತ ಈಗ ಹೆಚ್ಚು ಕ್ಯೂನಲ್ಲಿ ನಿಲ್ಲುವಂತಾಗಿದೆ. ಅದರಲ್ಲೂ ಪೀಕ್ ಅವರ್ನಲ್ಲಿ ಕಿಲೋಮೀಟರ್ ವರೆಗೂ ಜಾಮ್ ಆಗ್ತಿದ್ದು ಗಂಟೆಗಟ್ಟಲೆ ರಸ್ತೆಯಲ್ಲೇ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ. ಸೊ ಈ ರಸ್ತೆಯನ್ನ ದಿನನಿತ್ಯ ಸಾವಿರಾರು ಜನರು ಬಳಸ್ತಾರೆ. ಸೊ ಮೊದಲೇ ಇಲ್ಲಿ ಟ್ರಾಫಿಕ್ ಆಗ್ತಿತ್ತು. ಈಗ ಈ ಒಂದು ಸರ್ಕಲ್ ನ ಅಳತೆ ಹೆಚ್ಚಳ ಮಾಡಿರೋದ್ರಿಂದ ಈಗಿರುವಂತಹ ಟ್ರಾಫಿಕ್ ಡಬಲ್ ಆಗ್ತಿದೆ. ಸೊ ಹೀಗಾಗಿ ಇದು ನಿಜಕ್ಕೂ ಬೇಕಿತ್ತ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿರುವಂತದ್ದು. ಈ ಸರ್ಕಲ್ ನಿಂದಲೇ ವಿಧಾನಸೌಧ, ರಾಜಭವನ ರೋಡ್, ವಸಂತ ನಗರ ಹಾಗೂ ಯಲಹಂಕಕ್ಕೆ ಮಾರ್ಗ ಕಲ್ಪಿಸಲಾಗಿದೆ. ಈ ಹಿನ್ನೆಲೆ ದಿನನಿತ್ಯ ಸಾವಿರಾರು ಜನರು ಈ ರಸ್ತೆ ಮಾರ್ಗವಾಗಿಯೇ ಸಂಚಾರ ಮಾಡ್ತಾರೆ. ಹೀಗಾಗಿ ಟ್ರಾಫಿಕ್ ಪೊಲೀಸರು ಪರ್ಯಾಯ ಮಾರ್ಗವನ್ನಾದ್ರೂ ಮಾಡಬೇಕು ಅನ್ನೋದು ವಾಹನ ಸವಾರರ ಮನವಿಯಾಗಿದೆ. ಹಂಸಶ್ಯಾಮಲ,